ಹಲೋ, ನಮಸ್ಕಾರ ಸ್ನೇಹಿತರೆ. ನಮ್ಮ ನೃತ್ಯ ಸ್ಪರ್ಧೆಯ ಅಂತಿಮ ಸುತ್ತಿಗೆ ಸುಸ್ವಾಗತ. ಇಂದು ನಮ್ಮೊಂದಿಗೆ ನಮ್ಮ ಇಬ್ಬರು ಸೋಯಾಬೀನ್ ಸ್ಪರ್ಧಿಗಳಿದ್ದಾರೆ. ಒಂದೆಡೆ ಇದ್ದಾರೆ ಶ್ರೀಮಾನ್ ಶೈನಿ, ಮತ್ತೊಂದೆಡೆ ಇದ್ದಾರೆ ಶ್ರೀಮಾನ್ ಟೈನಿ. ಬನ್ನಿ, ಸರಿಸಾಟಿ ಇಲ್ಲದ ಇಂದಿನ ಪಂದ್ಯವನ್ನು ನಾವೆಲ್ಲರೂ ವೀಕ್ಷಿಸೋಣ. ಅಯ್ಯೋ, ಸ್ಪರ್ಧೆ ನಡುವೆ ಶ್ರೀಮಾನ್ ಟೈನಿ ಅವರು ಕಾಲ್ ಮುರ್ಕೊಂಡ್ರು. ಹಾಗಾಗಿ ವೀಕ್ಷಕರೇ, ಇಂದಿನ ವಿಜೇತರು ಶ್ರೀಮಾನ್ ಶೈನಿ. ನಮ್ಮ ಪ್ರೇಕ್ಷಕರಿಗೆ ತನ್ನ ಶಕ್ತಿಯ ರಹಸ್ಯದ ಕುರಿತು ತಿಳಿಸೋದಕ್ಕೆ ನಾನು ಶ್ರೀಮಾನ್ ಶೈನಿ ಅವರನ್ನ ವಿನಂತಿಸ್ಕೊಳ್ತೇನೆ. ಧನ್ಯವಾದ. ನನಗೆ ಸಿಕ್ಕಿರುವ ಈ ಮುತ್ತಿನ ಕಿರೀಟದ ಹಿಂದಿನ ರಹಸ್ಯ ಬಯೋಪರ್ಲ್. ಅದ್ಭುತ. ನಮಗೂ ಬಯೋಪರ್ಲ್ನ ಬಗ್ಗೆ ತಿಳಿಸಿ. ಬಯೋಪರ್ಲ್ ಅತುಲ್ ಲಿಮಿಟೆಡ್ನ ಶಕ್ತಿಶಾಲಿ ಜೈವಿಕ ಗೊಬ್ಬರ. ನಿಮಗೆ ಗೊತ್ತೇ, ಹವಾಮಾನ ವೈಪರೀತ್ಯ, ಮಣ್ಣಿನಲ್ಲಿ ಹೆಚ್ಚುತ್ತಿರುವ ರಾಸಾಯನಿಕಗಳ ಒತ್ತಡ, ಹೂ ಉದುರುವಿಕೆ, ಪೋಷಕಾಂಶಗಳ ಕೊರತೆಯಂತಹ ಸಮಸ್ಯೆಗಳಿಂದ ರೈತ ಅಪಾರ ನಷ್ಟ ಅನುಭವಿಸುತ್ತಿದ್ದಾನೆ. ಫಸಲಾಗಿರುವ ನೀವು ಇವುಗಳಿಂದ ಹೇಗೆ ಸುರಕ್ಷಿತವಾಗಿದ್ದೀರಿ? ಬಯೋಪರ್ಲ್ ಒಂದು ಅದ್ಭುತ ಜೈವಿಕ ತಂತ್ರಜ್ಞಾನದ ಆವಿಷ್ಕಾರ. ಇದು ವೈಜ್ಞಾನಿಕ ವಿಧಾನಗಳಿಂದ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ನಾರ್ವೇಜಿಯನ್ ಸಮುದ್ರ ಹುಲ್ಲಿನಿಂದ ಪಡೆದ ಸಂಯೋಜನೆಯಾಗಿದೆ. ಅತುಲ್ನ ಬಯೋಪರ್ಲ್ 22% ಸಕ್ರಿಯ ಪದಾರ್ಥಗಳು ಮತ್ತು 76 ರೀತಿಯ ಖನಿಜಗಳು ಮತ್ತು ಸಾವಯವ ರಾಸಾಯನಿಕಗಳು ಸಮತೋಲನದಲ್ಲಿವೆ. ಇದು ನಿಮ್ಮ ಬೆಳೆಗಳ ರೋಗ ನಿರೋಧಕತೆಯನ್ನು ಹೆಚ್ಚಿಸುವ ಮೂಲಕ ನಮ್ಮನ್ನು ರಕ್ಷಿಸುತ್ತದೆ. ನನ್ನಂತಹ ಬೆಳೆಗಳು ಶಕ್ತಿಯುತ, ಹೊಳೆಯುವ ಮತ್ತು ಸುರಕ್ಷಿತವಾಗಿರಲೆಂದು. ಅಷ್ಟೇ ಅಲ್ಲ, ಬಯೋಪರ್ಲ್ನ ಲಾಭಗಳು ಇನ್ನೂ ಸಾಕಷ್ಟಿವೆ. ಬೇರುಗಳ ಮೂಲಕ ಅಗತ್ಯ ಪೋಷಕಾಂಶಗಳ ಉತ್ತಮ ಹೀರಿಕೊಳ್ಳುವಿಕೆ, ಹೂಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮತ್ತು ಹಣ್ಣುಗಳಿಗಾಗಿ ರೂಪಾಂತರ, ನೈಸರ್ಗಿಕ ಒತ್ತಡಗಳಾದ ಶಾಖ, ಬರ, ಯುವಿ ಕಿರಣಗಳ ವಿರುದ್ಧ ಸಹನಶೀಲತೆಯಲ್ಲಿ ಸುಧಾರಣೆ, ಒಂದೇ ರೀತಿಯ ಆಕಾರ ಮತ್ತು ಹೊಳೆಯುವ ಫಲಗಳು, ಉತ್ತಮ ಧಾನ್ಯ ಗುಣಮಟ್ಟದ ಜೊತೆಗೆ ಅತ್ಯುತ್ತಮ ಇಳುವರಿ. ಇಷ್ಟೆಲ್ಲಾ ಪ್ರಯೋಜನಗಳು ಖಂಡಿತ ದುಬಾರಿ ಇರಬಹುದು. ಹಾಗೇನೂ ಇಲ್ಲ. ಉಳಿದವುಗಳಿಗೆ ಹೋಲಿಸಿದ್ರೆ ಅದು ನೀಡುವ ಉತ್ಪಾದನೆ ಮತ್ತು ಗುಣಮಟ್ಟದಿಂದಾಗಿ ಬಯೋಪರ್ಲ್ ಅಮೂಲ್ಯ ಎಂದು ಸಾಬೀತಾಗಿದೆ. ತನ್ನ ಗುಣಮಟ್ಟದೊಂದಿಗೆ ಅತ್ಯುತ್ತಮ ಫಲಿತಾಂಶವನ್ನು ನೀಡುವ ಮೂಲಕ ಬಯೋಪರ್ಲ್ ರೈತರ ಮೊದಲ ಆಯ್ಕೆಯಾಗಿದೆ. ನೀವಿನ್ನೇಕೆ ತಡ ಮಾಡುತ್ತಿರುವಿರಿ? ಹಿಂದೆ ಬಯೋಪರ್ಲ್ ತನ್ನಿರಿ. ಬಳಕೆಯ ವಿಧಾನ: ಬಯೋಪರ್ಲ್ನ ಮೊದಲ ಸಿಂಪಡಣೆ 250 ರಿಂದ 300 ಮಿಲಿಲೀಟರ್ ಪ್ರತಿ ಎಕರೆಗೆ ಹೂ ಬಿಡುವ ಹಂತದಲ್ಲಿ ಮತ್ತು ಎರಡನೇ ಸಿಂಪಡಣೆ 15 ರಿಂದ 20 ದಿನಗಳ ಅಂತರದಲ್ಲಿ ಮಾಡಲಾಗುತ್ತದೆ. ಇದನ್ನು ಎಲ್ಲಾ ಬೆಳೆಗಳಲ್ಲಿ ಬಳಸಬಹುದು, ಅಂದರೆ ಭತ್ತ, ಗೋಧಿ, ಕಬ್ಬು, ಸೋಯಾಬೀನ್, ಹತ್ತಿ ಇತ್ಯಾದಿ. ಅತ್ಯಧಿಕ ಇಳುವರಿ, ಅಧಿಕ ಲಾಭ ಗಳಿಸಿರಿ.